ಇನ್ನು ವಾರಣಾಸಿಯಲ್ಲಿ ಗಂಗಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಸೊ ನಿರಂತರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ಕೂಡ ಈಗ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಯಮುನಾ ಅಬ್ಬರ ಕೂಡ ಒಂದು ಕಡೆ, ಇಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಈ ಗಂಗಾ ನದಿ ಪ್ರವಾಹಕ್ಕೆ ನಮೋ ಘಾಟ್ ಈಗಾಗಲೇ ಜಲಾವೃತವಾಗಿದೆ. ಸೊ ಯಾರು ಕೂಡ ಸದ್ಯಕ್ಕೆ ನದಿಗೆ ಇಳಿಬೇಡಿ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಜಿಲ್ಲಾಡಳಿತ ಕೂಡ ಕೊಟ್ಟಿದೆ. ಯಾಕಂದರೆ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗಂಗಾ ನದಿ ಮತ್ತು ಯಮುನಾ ನದಿ ಎರಡರಲ್ಲೂ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ. ಸೊ ನೋಡಿ, ಇದು ದೃಶ್ಯಗಳು, ಗಂಗಾ ನದಿಯ ದೃಶ್ಯಗಳು. ನೋಡೋದಕ್ಕೆ ಚಂದ ಕಾಣುತ್ತೆ, ನಯನ ಮನೋಹರವಾಗಿ ಕಾಣುತ್ತೆ. ಬಟ್ ಸ್ಟಿಲ್ ಅಲ್ಲಿ ಡೇಂಜರ್ ಇದೆ. ದಯವಿಟ್ಟು ಯಾರು ಕೂಡ ಅಲ್ಲಿಗೆಲ್ಲ ಹೋಗಬೇಡಿ, ಹತ್ತಿರಕ್ಕೆ ಹೋಗಬೇಡಿ ಅನ್ನುವಂಥದ್ರ ಬಗ್ಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ವಾರಣಾಸಿಯ ಗಂಗಾ ನದಿಯ ದೃಶ್ಯಗಳಿಗೂ ನೋಡಿ, ನದಿಯ ನೀರಿನ ಮಟ್ಟ ಎಲ್ಲಿವರೆಗೂ ಏರಿಕೆಯಾಗಿದೆ ಅಂಥೇಳಿ. ನಮೋ ಘಾಟಿಗಾಗಲೇ ಜಲಾವೃತವಾಗಿದೆ.